ದೇವಾಲಯಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು. ಅವರು ಮಲಗಿದಂಥ ಟೈಮಲ್ಲಿ ಈ ಕಲ್ಲು ಇದೆಯಲ್ಲ ತಿರುಗುತ್ತಲ್ಲ, ಆ ಕಲ್ಲ ಮೇಲೆ ತಲೆದಿಂಬಾಗಿ ಇಟ್ಕೊಂಡಿದ್ದಂತ ಆ ಕಲ್ಲು ಅವರ ದಿವ್ಯ ದೃಷ್ಟಿ ಮತ್ತು ರಂಗನಾಥ ಸ್ವಾಮಿ ದಿವ್ಯ ದೃಷ್ಟಿಯಿಂದ ಅದಕ್ಕೆ ಶಕ್ತಿ ಕೊಟ್ಟು ಏನು ಕೇಳ್ಕೊಂಡ್ರು ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ವೇದಾಂತಿ ಇವತ್ತು ಗುಡ್ಡದ ರಂಗದ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಜಸ್ಟ್ ಈಗಿನೂ ರೆಡಿ ಆದರೆ ತುಂಬ ಅರ್ಜೆಂಟಲ್ಲಿ ಇಲ್ಲಿ ಅಲ್ಲಿ ಡೋರ್ ಕ್ಲೋಸ್ ಆಗಿಬಿಡುತ್ತೆ ಅಂತ ವೇದಾಂತಿ ಹೊರಟ್ವಿ. ಇವಾಗ ಯಾವುದು ಗುಡ್ಡದ ರಂಗಸ್ವಾಮಿ ದೇವಸ್ಥಾನ, ಏನೋ ಕಲ್ಲೇ ತಿರುಗುತ್ತಂತೆ, ಐಡಿಯಾ ಇಲ್ಲ, ನಾನು ಹೋಗೂ ಇಲ್ಲ. ಟೈಮ್ ಅರೌಂಡ್ 10:15. ಎಷ್ಟು ದೊಡ್ಡ ದೇವಸ್ಥಾನ. ಇದೇನಾ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನ. ಕೆರೆ ಆ ಕಡೆ ಇರೋದು, ಲೈಕ್ ಇಲ್ಲೋದ್ರೆ ಸಿಗುತ್ತೆ. ಅಯ್ಯೋ ಬೇಡ ಬೇಡ ಬೇಡ, ಹೋಗ್ತಿದ್ರೆ ವೇದಾಂತಿಗೆ ಧೈರ್ಯನೇ ಧೈರ್ಯ. ಕೆರೆ ಓ ಈಗ ಆಡ್ತ ಕೆರೆ ಬ್ರೋ. ಕೆರೆ ಪಕ್ಕದಲ್ಲೂ ದೇವಸ್ಥಾನ ಇದೆ ಅಂಡ್ ಇಲ್ಲೇ ಸುರಂಗ ಹೋಗಕ್ಕೆ ಹಿಂಗೆ ಹೋಗ್ಬೇಕು. ಇಲ್ಲಿ ಓ ವೇದಾಂತಿ ಎಲ್ಲಿ ರೋಡಿಗೆ ಮುಂದೆ. ಯಪ್ಪ ನಮ್ಮ ಧೈರ್ಯ ಮೆಚ್ಚಕ್ಕೆ ಎಲ್ಲಿ ಹೋಗ್ತಿದ್ದೆ. ಇಲ್ಲೋದ್ರೆ ಪಾತಾಳ, ಇಲ್ಲೋದ್ರೆ ನೀರು. ಚೂರು ಹಿಡಿದ್ರು ಗೋವಿಂದ ರೇ ಗೋವಿಂದ ವೆಂಕಟರಮಣ ಗೋವಿಂದ. ಅಲ್ಲಿ ನೋಡಿ ಅಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆ ಗೈಸ್, ಹಳೇ ದೇವಸ್ಥಾನ. ವ್ಯೂ ನೋಡೋಕ್ಕೆ ಸೂಪರ್. ಇಲ್ಲಿಗ ರೋಡ್ ಇರಬಾರ್ದು ಇಲ್ವಾ? ಓ ಗೈಸ್, ನಾವು ಎಷ್ಟು ನೋಡಿ ಇಬ್ರು ಸ್ಟ್ರಾಂಗ್ ಲೇಡೀಸ್, ಗರ್ಲ್ಸ್, ವುಮೆನ್ಸ್ ಇಂಥ ಸಂದಿಲೆಲ್ಲ ಬಂದು ಸಾಹಸ ಮಾಡ್ತಾ ಇದ್ದೀವಿ. ಅಯ್ಯಪ್ಪ ವೈಬ್ಸ್ ಕ್ರೇಜಿ ವೈಬ್ಸ್. ಎಲ್ಲಿ ಏ ಬೇಡ, ವೇದಾಂತಿದಾಗ ಭಯ ಆಗುತ್ತೆ. ಬೇಡ ವೇದಾಂತಿ ಇಲ್ಲಿಲ್ಲ. ಗೈಸ್ ಹೇಳ್ತೀವ, ನಮ್ಮ ವೇದಾಂತಿ ಹುಡುಗ ಆಗ್ಬಿಟ್ಬೇಕಿತ್ತು, ಮಿಸ್ ಆಗಿ ಹುಡುಗಿ ಆಗ್ಬಿಟ್ಟಿದ್ದಾರೆ ನೋಡಿ. ಈ ಐಟಿಂದ ಏನು, ಅಯ್ಯೋ ದಾರಿ ಇಲ್ಲ ಐತಂತೆ. ಅಯ್ಯೋ ಇರ್ಲಿ ಬಿಡಿ, ಇಲ್ಲ ದಾರಿ ಇತ್ತು. ಏನೋ ರೇಟ್ ಆಯ್ತಾ? ಯಾರು ಧೈರ್ಯ ಮೆಚ್ಚಬೇಕು. ತುಂಬ ದೇವಸ್ಥಾನ ಇದೆ ಗೈಸ್. ಸೋನೆ ಮಳೆ ಸ್ಟಾರ್ಟ್ ಆಯ್ತು, ನಾವು ಛತ್ರಿನೂ ಹಿಡ್ಕೊಂಬರ್ತಿಲ್ಲ. ಮಣ್ಣು ಘಮ ಘಮ ಅಂತೈತೆ ಆಲ್ರೆಡಿ ಪ್ರತಿಯಾಗಿ. ಟೈಮಿಂಗ್ಸ್ ಅಲ್ಲಿ ಬಸ್ ವ್ಯವಸ್ಥೆ ಇದೆ. ತಿಪ್ಟೂರು, ನವಿಲೆ, ಚನ್ನರಾಯಪಟ್ಟಣ. ಗೈಸ್ ಇದು ಸುರಂಗ ಇರೋ ಜಾಗ ಅಂತ ಮನೆ. ಇದು ನವಿಲೆಗೆ ಹೋಗೋ ರೋಡು, ಬಾವಗೂರು ನವಿಲೆಗೆ ಹೋಗೋ ರೋಡು. ಇದು ಗುಡ್ಡದ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗೋ ರೋಡು. ಸೊ ಆ ಕಡೆ ಚನ್ನರಾಯಪಟ್ಟಣದಿಂದ ಬಂದರೆ ಮತ್ತೆ ಗುಡ್ಡ ಸಿಗುತ್ತೆ. ಸೊ ವಿಸಿಟ್ ಮಾಡ್ಕೊಂಡು ಹೋಗಿ. ನಾನಿಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ. ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ರೋಡು ಮುಂದೆ ಇದೆ, ಇದು ಗುಡ್ಡ ಹತ್ಬೇಕೆಂದ್ರೆ ರೋಡ್ ಇನ್ನ ಮುಂದೆ ಇದೆ, ಗುಡ್ಡ ಇದು. ಕೊಡಕ್ಕೆ ಬಾತ್ರೂಮ್ ವ್ಯವಸ್ಥೆ ಇದೆ ಜಾತ್ರೆಗಳಲ್ಲಿ. ಎಲ್ಲ ಇಲ್ಲಿ ಹುಡುಗರಿದ್ದಾವೆ, ರೀಲ್ಸ್ ಮಾಡ್ತಾ ಇದೆ. ತುಂಬ ರಶ್ಶು ಇದೆ.
ನಾಗರಾಜ್ ಜೋಡಿ ಮದುವೆನ ಆಗ್ತದೆ. ಇವತ್ತೆ ನಾಗ ಲಿಂಗ ಇದೆ ಇದ್ರೊಳಗೆ. ಹೌದಾ? ಹಿಂಗೆ ಎಡೆ ಎತ್ತಿರೋದಲ್ಲಿದೆ ನೋಡಿ, ಕಾಯಿನ ಹಾಕಿದೆ. ಕಾಣಿಸ್ತಿದ್ಯಾ ನಿಮಗೆ ಎಡೆ ಎತ್ತಿರೋದು? ಅಲ್ಲಲ್ಲಿ ಹ್ಞೂ ಗೈಸ್, ಇದರ ನಿಮಗೆ ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ. ನೀರೊಳಗಿದೆ, ನೀರೊಳಗಿದೆ. ಇದೆ 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 ಎಡೆ ಎತ್ತಿರೋದು. ಮಲಗಿದ್ಯಾ? ಮೇಲ್ಗಡೆ ಕೆಳಗಡೆ ಇರೋದು ಯಾವ್ದಾದ್ರು ವೇದಂಟೆ? ಅದು ಅದೇ ಎರಡು ರಂಗನಾಥ ಸ್ವಾಮಿ ವಿಷ್ಣು ಅವತಾರದಲ್ಲಿ ಬಂದಿರೋದು. ಎಲ್ಲಿಡ್ತಾರ? ಕೊಡ್ತಾರೆ ಅವರು. ಅದೆಲ್ಲ ಅಲ್ಲೋದ ಅದೊಂದೇ ಸುತ್ತು ಸಾಕು. ಮಂಡಿ ನೋವು ಸಮಯ ಪಟ ಅಂತ ಸುತ್ತಲಿಕ್ಕೆ ಬೇಗ ಬೇಗ. सुवदितौ श्री भगवदाज्ञेया भगवद्गीतायामृतम् श्री लक्ष्मी रंगनाथ ಸಾಕತ್ತ ಬೇಡ್ಕ ಸಾಕಪ್ಪ ಸಾಕು, ನನಗೇನು ಅಷ್ಟೇ ನಿಲ್ಸಪ್ಪ ಅಂತ. अस्य शिवगोत्रोद्भवस्य अस्य यजमानस्य ಯಾರ್ಗ ಒಬ್ಬರು ಹೇಳಿ ಕಲ್ ನಮಸ್ಕಾರ ಶಾರದಮ್ಮ ನಾಮ್ಯಾಹ ಪುಟ್ಸಮಾಚಾರ ನಾಮ ದೇಶಸ್ಯ ಒಂದು ದೇವಸ್ಥಾನ. ಇಲ್ಲಿ ರಾಮಾನುಜಾಚಾರ್ಯರು ತಮಿಳುನಾಡಿಂದ ಬಂದಾಗ ವಿಷ್ಣುವರ್ಧನ್ ಅಂತ ರಾಜಭಾರ ಮಾಡ್ತಾ ಇದ್ದರು ಮೇಲ್ಕೋಟೆನಲ್ಲಿ. ಅಲ್ಲಿ ಅವರು ಅಲ್ಲಿಂದ ಬಂದಂಥ ಶ್ರೀ ವೈಷ್ಣವ ಹಿರಿಯರ ರಾಮಾನುಜಾಚಾರ್ಯ ಅವ್ರಿಗೆ ಆಶ್ರಯ ಕೊಟ್ಕೊಂಡು ಸ್ವಲ್ಪ ಅವ್ರಿಗೆ ಆಶ್ರಯ ಕೊಟ್ಕೊಂಡು ತಂಗಿದ್ದಾಗ ದಿವಸ ಒಂದು 10 ಹಳ್ಳಿಗೆ ಅವರು ಪ್ರಯಾಣ ಬೆಳೆಸೋರು ಕುದುರೆ ಮೇಲೆ. ಬೆಳೆಸ್ಬೇಕಾದ್ರೆ ಅವರು ಇಲ್ಲಿ ಬಂದು ತಂಗಿದಂಥ ಒಂದು ಪ್ಲೇಸ್ ಇದ್ವಿ. ಎಲ್ಲೆಲ್ಲಿ ಅವ್ರು ತಂಗ್ತಾ ಇದ್ರು ಅಲ್ಲೆಲ್ಲ ವಿಷ್ಣು ದೇವಾಲಯಗಳನ್ನ ಸ್ಥಾಪನೆ ಮಾಡ್ತಾಯಿದ್ರು. ಅವರು ಮಲಗಿದಂಥ ಟೈಮಲ್ಲಿ ಈ ಕಲ್ಲು ಇದೆಯಲ್ಲಿ ತಿರುಗುತ್ತಲ್ಲ, ಆ ಕಲ್ಲನ್ನು ಕಲ್ಲ ಮೇಲೆ ತಲೆದಿಂಬಾಗಿ ಇಟ್ಕೊಂಡಿದ್ದಂತ ಆ ಕಲ್ಲು ಅವರ ದಿವ್ಯ ದೃಷ್ಟಿ ಮತ್ತು ರಂಗನಾಥ ಸ್ವಾಮಿ ದಿವ್ಯ ದೃಷ್ಟಿಯಿಂದ ಅದಕ್ಕೆ ಶಕ್ತಿ ಕೊಟ್ಟು ಏನು ಕೇಳ್ಕೊಂಡ್ರು ಬಲಗಡೆಗೆ ಎಡಗಡೆಗೆ ಆಗುತ್ತೆ. ಒಳ್ಳೇದಾಗೋದಾದರೆ ಬಲಗಡೆ, ಇಲ್ಲ ಅಂದರೆ ಎಡಗಡೆಗೆ ಆಗುತ್ತೆ. ಈ ರೀತಿ ಪ್ರತೀತಿ ಇದೆ. ತಿರುಗಲಿಲ್ಲ ಅಂದರೆ ಇವಾಗ ನೀವು ಬಂಧುಗಳಿಗೇನೋ ಇಲ್ಲ ನಿಮ್ಮ ಗ್ರಹಚಾರದ್ದನೋ
ಇಲ್ಲ ಒಂದು ಏನಾರು ಹರಕೆ ಇದ್ದರೂ ಅದನ್ನೆಲ್ಲ ತೀರಿಸ್ತೀನಿ ಮಾಡ್ತೀನಿ ಅಂತ ಒಂದು ಹರಕೆ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ಮಂಗಳಾರತಿಗೆ ದುಡ್ಡು ಹಾಕಿದ್ರೆ ಮಾತ್ರ ಆಗುತ್ತಾ, ತಿರುಗುತ್ತಾ? ಇಲ್ಲ ಆ ಥರ ಏನಿಲ್ಲ, ನಿಮ್ಮ ಇಷ್ಟ ಇದ್ದರೆ ಹಾಕೋದು, ಇಲ್ಲ ಅದೇನದು ಎಲ್ಲೋದ್ರೂ ಒಂದು ದಕ್ಷಿಣೆ ಅಂತ ಕೊಡ್ತಾರಲ್ವ ಆ ಥರ ಅಷ್ಟೇ. ಬಟ್ ನಾವೇನು ಕೇಳಲ್ಲ ಅದನ್ನೇನು. ಅಲ್ಲ, ನನಗೆ ಹಂಗಾಗಿತ್ತು. ಇವ್ರಿಗೆ ಹೆಂಗಾಯ್ತು ಅಂದರೆ ಮಂಗಳಾರತಿ ಕಾಸು ಹಾಕ್ತಾನೆ ಕೂತ್ಕೊಂಡ್ರೆ ತಿರುಗಲೇ ಇಲ್ಲ. ಅದು ನಿಮ್ಮ ಇದು ಅದೇ ಏನಿಲ್ಲ, ನಾನು ಏನಾರು ಅಂದ್ಕೊಂಡಿರ್ತೀರಲ್ವ ಒಳ್ಳೇದಾಗಲಿ ಅಂತ, ಏನೋ ಒಂದು ಸಲ್ಲುತ್ತೆ. ಹಾಗಾಗಿ ಅದು ದೇವರು ದಿಂಬಾಕೊಂಡದಂತ ಕಲ್ಲದು. ಅವರು ರಾಮಾನುಜಾಚಾರ್ಯರು ಮಲಗಿದ್ದಾಗ ತಲೆದಿಂಬಾಗಿ ಇಟ್ಕೊಂಡಿದ್ದಂಥ ಕಲ್ಲದು. ಆಮೇಲೆ ಇವ್ರಿಗೆ ದೊಣ್ಣೆಪ್ಪ ಅಂತ ಹೇಳಿ ಬಂಟ್ರು ಇದ್ದಾರೆ. ಇಲ್ಲಿ ರಂಗನಾಥ ಸ್ವಾಮಿಗೆ ಇದಿರುತ್ತೆ, ಏನು ಸಿಹಿ, ದೊಣ್ಣೆಪ್ಪಂಗೆ ಖಾರ. ಅಡಿಕೆ ಮಾಡ್ಕೊಳ್ಳೋರೆಲ್ಲ ದೊಣ್ಣೆಪ್ಪಂಗೂ ಮಾಡ್ಕೊತಾರೆ, ಅವ್ರಿಗೂ ಮಾಡ್ತಾರೆ. ಪ್ರತಿಯೊಂದಕ್ಕೂ ಒಂದು ಬೋರ್ ಕೊರ್ಸೋದಾಗಲಿ, ಒಂದು ಜಮೀನು ತಳೋದಾಗಲಿ, ಸೈಟ್ ತಳೋದಾಗಲಿ, ತೋಟ ಮಾಡೋದಾಗಲಿ, ವಿದ್ಯಾಭ್ಯಾಸದಾಗಲಿ, ಒಂದು ಕಾಯಿಲೆ ಅಥವಾ ಇನ್ನೊಂದು ಏನಾರು ಇದ್ದು ಮದುವೆ ಆಗಿದ್ದವರೆ ಮಕ್ಕಳಾಗಿಲ್ಲ ಎಲ್ಲ ಬಂದು ಅಡಿಕೆ ಮಾಡ್ಕೊಂಡು ಅವ್ರು ಸೇವೆ ಈ ಥರ ಮಾಡ್ಕೊಂಡು ಹೋಗ್ತಾರೆ. ಅಭಿಷೇಕ ಮಾಡಿಸೋದು ಇನ್ನೊಂದು ಮಾಡ್ಕೊಂಡು ಹೋಗ್ತಾರೆ. ಪ್ರತಿನಿತ್ಯ 10-10:30ಗೆ ಬಾಗಿಲು ತೆಗಿತೀವಿ, 4:15 ಗಂಟೆ ತನಕ ಇರ್ತೀವಿ. ಪ್ರತಿದಿನ ಇರ್ತೀವಿ. ಆಮೇಲೆ ಬಂದಂಥ ಭಕ್ತರಿಗೆ ಇವರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅಂತೇಳಿ ದೇವರ ಸನ್ನಿಧಿಯಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರನ್ನ ಮಾಡಿಕೊಡ್ತೀವಿ. ಮಂಗಳಾರತಿಗೆ ದುಡ್ಡು ಹಾಕ್ತಿಲ್ಲ ಕೂತೆ ನಿಜವಾಗ್ಲೂ ನಾನು ದೇವ್ರಿಗೆ ಇಲ್ಲೇ ಕೇಳ್ತೀನಿ. ದೇವ್ರೆ ನಿಜವಾಗ್ಲೂ ನಂಗೆ ಐಡಿಯಾ ಇರಲಿಲ್ಲ ಅದು ಮಂಗಳಾರತಿಗೆ ದುಡ್ಡು ಹಾಕಬೇಕು ಅಂತ. ಇಲ್ಲೇ ನಾನು ಫಸ್ಟೇ ಆಗ್ತಾಯಿದ್ದೆ, ಅದು ಮಿಸ್ ಆಗಿ ಮಾಡಿದ್ದು. ದೇವರೇ ಕ್ಷಮಿಸ್ ಪ್ಲೀಸ್, ಸಾರಿ. ಆಮೇಲೆ ಹೇಳಿದ ಅದಕ್ಕೆ ದುಡ್ಡು ಹಾಕ್ಬಿಟ್ಟು ಕೂದ ತಕ್ಷಣ ತಿರುಗ್ತು. ಏನು ಲಾಜಿಕ್ ಅಂತ ಗೊತ್ತಾಗಲಿಲ್ಲ. ಬಟ್ ದೇವರನ್ನು ನಂಬಬೇಕು. ಅಂದರೆ ನನಗೆ ರಂಗನಾಥ ಸ್ವಾಮಿ ಅಂದರೆ ಇಷ್ಟ. ನೋಡಿ ಮೆಟ್ಲಿಂದ ಹತ್ತು ಬರೋರು ಇಲ್ಲಿ ಬರ್ಬೋದು. ವಾವ್, ಬ್ಯೂಟಿಫುಲ್ ಡ್ಯೂಡ್. ಆಮೇಲೆ ಅಲ್ಲೂ ಇದೆ ನೋಡಿ ಸರ್ಪಗಳು. ಪ್ರತಿ ಶನಿವಾರ ಅನ್ನದಾನ ಇರುತ್ತೆ. ದೋಷ ಏನಾದರೂ ಇದ್ರೆ ಪೂಜೆ ಎಲ್ಲ ಹಾಕ್ತಿದ್ದಾರೆ. ಭಾಗ ಒಂದು ದೇವಸ್ಥಾನದ ಪಕ್ಕದಲ್ಲಿ ಇದೇ ಥರ ದೇವರು ಒಳಗಡೆ. ವಾವ್, ಒಳಗಡೆ ಬೆಳಗ್ಗೆನೆ ಬಂದಿದ್ದಾ? ಎಷ್ಟು ಗಂಟೆ ಬಿಟ್ಟಿದೆ? 10 ಗಂಟೆ ಹೊತ್ತಿಗೆ ನಮ್ಮ ಹುಡುಗರು ಬಂದಿದ್ದು. ಮುಂಚೆ ಅವ್ರು ಬಂದರು. ಅಂತವ ಮದುವೆ ಆಗಲಿ ಅಂತ. ಆಮೇಲೆ ಗಂಡು ಮಗು ಆದರೆ ಬಂದಿಲ್ಲಿ ಪೂಜೆ ಗ್ರ್ಯಾಂಡ್ ಎಲ್ಲ ನಾಮಕರಣ ಮಾಡ್ತಾರಲ್ಲ, ನಾಮಕರಣ ಇಲ್ಲೇ ಹೆಸರು ಕಟ್ಟಿಕೊಂಡು ಮಟನ್ ಎಲ್ಲ ಮಾಡಿ ಏನೋ ಅದು ಅವ್ರ ಅರ್ಕಿ ಅವ್ರು ಯಾಗ ಅಂದ್ಕೊಂಡಿರ್ತಾರೆ ಹಾಗೆ. ಓಕೆ ಜಾಸ್ತಿ ಶಾಂತಮ್ಮಂಗೆ ಪುಳಿಯೋಗರೆ ಕೊಡಿ ತಿನ್ನಮ್ಮ. ಗೈಸ್ ಪ್ರಸಾದ ಸಿಕ್ತು, ವೆಯ್ಟ್ ಮಾಡಿದ್ಕೋ. ನೋಡಿ ಒಳ್ಳೆ ಪ್ರಸಾದನೇ ಸಿಕ್ಕೈತೆ. ದೇವರ ಕೊಟ್ಟಿರೋ ಪ್ರಸಾದ. ದೇವರಾಯ್ತು ಗೈಸ್ ಪ್ರಸಾದ ತಿಂದಾಯ್ತು. ಸೊ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮ ಪಯಣ ಸಾಗಲಿ. ಹೋಗ್ತಾ ಇದ್ದೀವಿ. ದಟ್ ಈಸ್ ವೆರಿ ಕ್ಲೆವರ್. ಪೆಟ್ರೋಲ್ ಸೇವಿಂಗ್ ಅಂದರೆ ಡೌನ್ ಇರೋದ್ರಿಂದ ಗಾಡಿ ಅದೇ ಹೋಗ್ತಾ ಇದೆ. ಆ್ಯಕ್ಚುಲಿ ಒಳ್ಳೆಯದು ಈ ಥರ ಎಲ್ಲ ತಲೆ ಉಪಯೋಗಿಸ್ಬೇಕು ಅಲ್ಲ. ಗೈಸ್ ಫೋಟೋ ಶೂಟ್ಗೂ ಚೆನ್ನಾಗಿದೆ ನಿಮ್ಮಲ್ಲಿ. ನಾನಿವತ್ತು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀನಿ. ಅದು ನಮ್ಮೂರಲ್ಲಿರೋ ನವಿಲೆ ಹತ್ರ ಇರೋ ಗುಡ್ಡದ ರಂಗನಾಥ ಸ್ವಾಮಿ ಚಿಕ್ಕೋನಹಳ್ಳಿ ಅಂತ. ಸೊ ಇಲ್ಲಿ ಕಲ್ಲು ತಿರುಗುತ್ತೆ. ಅದು ಸೈಂಟಿಫಿಕ್ ರೀಸನಾಗಿ ಟೆಸ್ಟ್ ಮಾಡೋಕ್ಕೆ ಸುಮಾರು ಜನ ಬಂದಿದ್ದಾರೆ. ಬಟ್ ಅದು ಪವಾಡ ಥರನೇ. ಈಗ ನಾನು ನಿಮ್ಗೆ ವೀಡಿಯೋ ಕ್ಲಿಪ್ಸಲ್ಲಿ ಹಾಕ್ತೀನಿ. ಸೊ ನೋಡಿ ಯಾವ ಥರ ಹೆಂಗೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ದೇವ್ರ ಸನ್ನಿಧಿಯಿಂದ ನಿಮ್ಗೆ ಕೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಯುವ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊಂತ. ಸೊ ದೇವರ ಆಶೀರ್ವಾದ, ರಂಗನಾಥ ಸ್ವಾಮಿ ಆಶೀರ್ವಾದ ನೀವು ನೋಡ್ತಾ ಇರೋ ಪ್ರತಿಯೊಬ್ಬರು ಜನರ ಮೇಲೆ ಇರಲು ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬಾಯ್.